ಜೀವ ಬೆದರಿಕೆ ಕರೆ ಹಿನ್ನೆಲೆಯಲ್ಲಿ ಹಿಂದೂ ಮುಖಂಡ ರಾಘವ್ ಅಣ್ಣಿಗೇರಿಯವರು ವಿಜಯಪುರ ಪೊಲೀಸ್ ವರಿಷ್ಠಾಧಿಕಾರಿ ಕಚೇರಿಗೆ ಆಗಮಿಸಿ ದೂರು ನೀಡಿದ್ದಾರೆ. ಅಪರಿಚಿತ ನಂಬರ್ಗಳಿಂದ ಪದೇ ಪದೇ ಕರೆಗಳು ಬಂದು ಜೀವ ಬೆದರಿಕೆ ಹಾಕಲಾಗಿದೆ ಎಂದಿದ್ದಾರೆ. ಈ ಸಂಬಂಧ ವಿಜಯಪುರ ಎಸ್ಪಿ ಕಚೇರಿಗೆ ಆಗಮಿಸಿ ದೂರು ನೀಡಿದ್ದಾರೆ. ಎಸ್ಪಿ ಲಕ್ಷ್ಮಣ್ ನಿಂಬರ್ಗಿಯವರು ಆದರ್ಶ ನಗರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿ ಎಂದು ತಿಳಿಸಿದ್ದು ಅಲ್ಲಿಗೆ ತೆರಳಿ ದೂರು ದಾಖಲಿಸಿದ್ದಾರೆ. ಈ ಬಗ್ಗೆ ಮಾತನಾಡಿದ ರಾಘವ್ ಅಣ್ಣಿಗೇರಿ, ಕೆಲ ವರ್ಷಗಳ ಹಿಂದೆ ಹೊರ ದೇಶಗಳಿಂದ ಜೀವ ಬೆದರಿಕೆ ಬಂದಿತ್ತು. ಈಗ ನಮ್ಮ ದೇಶದ ನಂಬರ್ ಕನ್ನಡದಲ್ಲಿಯೇ ಮಾತನಾಡಿದ್ದಾರೆ. ಇಂತಹ ಬೆದರಿಕೆಗೆ ನಾನು ಹೆದರಲ್ಲ ಎಂದರು. ರಾತ್ರಿ 10:41ರಿಂದ 12:31 ನಿರಂತರವಾಗಿ ಬೆದರಿಕೆ ಕರೆಗಳು ಬರಲಿಕ್ಕೆ ಅವ್ರ ನಂಬರು ನನ್ನ ಹತ್ರ ಇಲ್ಲ ಏನಂತ ಹೇಳಿ. ಇದಕ್ಕಿಂತ ಪೂರ್ವದಲ್ಲಿ 2009-10ಕ್ಕೆ ಪೊಲೀಸ್ ಇಂಟೆಲಿಜೆನ್ಸ್ ಅವ್ರು ಬಂದು ನನಗೆ ನಿಮಗೆ ಜೀವ ಬೆದರಿಕೆ ಅಂತ ಹೇಳಿ ಹೇಳಿದರು. ಹೀಗಾಗಿ ನಾನು ಸೆಲ್ಫ್ ಡಿಫೆನ್ಸಿಗೆ ಒಂದು ನನಗೆ ಪೊಲೀಸ್ ಇಲಾಖೆ ನನಗೆ ಆಯುಧ ತೋಳಿಗೆ ಪರ್ಮಿಷನ್ ಕೂಡ ಕೊಟ್ಟಿತ್ತು. ಮತ್ತು ಅದು ಆದಮೇಲೆ 2023ಕ್ಕೆ ಒಂದೆರಡು ಸಲ ಬೇರೆ ರಾಜ್ಯದ್ದು ಬಂದಿತ್ತು. ಆದರೆ ನೀನು ವಿಚಿತ್ರ ಏನಪ್ಪ ಅಂದರೆ ಇದು ಕರ್ನಾಟಕದ ಮೊಬೈಲ್ ನಂಬರ್ದಿಂದ ನನಗೆ ಜೀವ ಬೆದರಿಕೆ ಕರೆಗಳು ಬಂದವು. ರಾತ್ರಿ 10:31ಕ್ಕೆ ಬಂದಂಥ ಕರೆಗಳಿಗೆ ಅದಕ್ಕೆ ಮಾನ್ಯ ಎಸ್ ಪಿ ಅವರಿಗೆ ಭೇಟಿಯಾಗಿ ನಾನು ಈ ರೀತಿ ಬಂದಾವ ಅದಕ್ಕೆ ಅಂತೇಳಿ ಒಂದು ದೂರನ್ನು ಕೊಡ್ಲಿಕ್ಕೆ ಬಂದಿದ್ದೆ. ಅವರು ತಕ್ಷಣ ಅದಕ್ಕೊಂದು ಪ್ರತಿಕ್ರಿಯೆ ಕೊಟ್ಟು ಭಾಳ ಒಂದು ದಕ್ಷ ಪೊಲೀಸ್ ಅಧಿಕಾರಿಗಳನ್ನು ಇವತ್ತು ಜಿಲ್ಲೆ ನಾವು ಪಡೆದುಕೊಂಡಿದ್ದೇವೆ. ಪೊಲೀಸ್ ವ್ಯವಸ್ಥೆ ಕೂಡ ಇವತ್ತು ಅಷ್ಟೇ ಅಚ್ಚುಕಟ್ಟಾಗಿ ಕಾರ್ಯ ಮಾಡ್ತಾ ಇದೆ. ಅವರು ನನಗೆ ಬರುವಂಥ ಆದರ್ಶ ನಗರ ಪೊಲೀಸ್ ಸ್ಟೇಷನ್ ಬರ್ತದೆ ನನ್ನ ವ್ಯಾಪ್ತಿ. ಅಲ್ಲಿ ಅವರಿಗೆ PS ಅವ್ರಿಗೆ ಮಾತಾಡಿ ನೀವು ಅವ್ರಿಗೆ ದೂರನ್ನು ಕೊಡ್ರಿ ಅಂತ ಹೇಳಿದೆ. ಅದಕ್ಕೆ ನಾನು ಅಲ್ಲಿ ಹೋಗ್ತೀನಿ. ಈಗ ವಿಚಿತ್ರ ಏನಪ್ಪ ಅಂದರೆ ಯಾಕೆ ಈ ಕರೆಗಳು ಮಾಡ್ತಾಯಿದ್ದಾರೆ, ಯಾರು ಮಾಡ್ತಾಯಿದ್ದಾರೆ ನನಗೆ ಅರ್ಥ ಇಲ್ಲ. ಅವ್ರದ್ದೆಲ್ಲ ಸ್ಕ್ರೀನ್ಶಾಟ್ಗಳನ್ನು ಕೂಡ ನಾನು ತೊಗೊಂಡಿದ್ದೀನಿ. ಯಾವ್ಯಾವ ನಂಬರ್ದಿಂದ ಬಂದಿದ್ದಾವೆ ಅಂತೇಳಿ ಸಂಪೂರ್ಣ ಸ್ಕ್ರೀನ್ಶಾಟ್ ಇದಾವೆ. 3-4 ವಿವಿಧ ಹೆಸರಿಲ್ಲ, 3-4 ವಿವಿಧ ನಂಬರ್ಗಳಿಂದ ಈ ರೀತಿ ಕಾಲ್ ಬಂದಾವೆ. ಫಸ್ಟ್ ಕಾಲ್ ಬಂದಿರೋದು ನನಗೆ 10:41. ಮುಂದೆ ಕೊನೆಯದ ಮೇಲೆ ಅವ್ರದ್ದು ಬ್ಲಾಕ್ ಮಾಡಿದೆ. ಮತ್ತು ಬೇರೆ ಬೇರೆ ನಂಬರ್ದಿಂದ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದರು. ಕೊನೆಯದು ಕರೆ ಬಂದಿರೋದು 12:31 ರಾತ್ರಿ ಬಂದಿದ್ದಾವೆ. ಯಾಕೆ ಅಂತಂದ್ರೆ ಅವಾಚ್ಯ ಶಬ್ದಗಳಿಂದ ಬೈದು ನೀವು ಮನೆ ಬಿಟ್ಟು ಹೊರಗೆ ಬರ್ರಿ, ಕಾಲು ತೆಗಿತೀವಿ, ಕೈ ತೆಗಿತೀವಿ. ಯಾಕಪ್ಪ ಅಂದರು ಏನೋ ಅವ್ರು ಮಾತಾಡ್ಲಿಕ್ತಾರಲ್ಲ. ಆಮೇಲೆ ಇನ್ನೊಂದು ಸಮಸ್ಯೆ ಏನಿತ್ತಂದ್ರೆ ನನಗೆ ಇವ್ರಿಗೆ ಇಂಥ ಕಚಡಗಳಿಗೆ ನಾನು ಬೆದರುವ ಅಲ್ಲ. ಪಕ್ಕದಲ್ಲಿ ನಮ್ಮ ವಯೋವೃದ್ಧ ತಾಯಿ ಇದ್ದಾಳೆ ಮನೆಯಲ್ಲಿ, 92 ವರ್ಷ. ಅವ್ರಿಗೆ ಈ ವಿಷಯ ಗೊತ್ತಾಗಬಾರ್ದು. ನನ್ನ ಹೆಂಡತಿಗೆ ಚಿಕಿತ್ಸೆ ನಡೀತಾ ಇದೆ, ಮನೆಯಲ್ಲಿ 2 ಚಿಕ್ಕ ಮಕ್ಕಳಿದ್ದಾರೆ. ಅವ್ರಿಗೆ ಈ ವಿಷಯ ಗೊತ್ತಾಗಬಾರ್ದು ಅಂತೇಳಿ ನಾನು ಏನು ಮಾಡ್ತಿದ್ದೆ, ರಾಂಗ್ ನಂಬರ್ ಅಂತೇಳಿ ಅದನ್ನು ಇಟ್ಬಿಡ್ತಿದ್ದೆ, ಅವ್ರಿಗೆ ಸಮಸ್ಯೆ ಬರಬಾರ್ದು ಅಂತೇಳಿ. ಅದಕ್ಕೆ ಇದಕ್ಕೊಂದು ಹಾದಿ. ಅದಕ್ಕೆ ಏನು ಮಾಡಿದೆ ನಾನು, ಕರೆ ಬಂದ್ಮೇಲೆ ಕೊನೆಗೊಂದು ಇನ್ನೊಂದು ಪ್ರಿವೆನ್ಷನ್ ಈಸ್ ಬೆಟರ್ ದೆನ್ ಕ್ಯೂರ್ ಅಂತಾರೆ. ಒಂದು ಸಾಮಾಜಿಕ ಜಾಲತಾಣಗಳಲ್ಲಿ ನಾನು ವಾಟ್ಸಪ್ ಸ್ಟೇಟಸ್ದಲ್ಲಿ ಹಾಕಿದೆ, ಈ ರೀತಿ ನನಗೆ ಬೆದರಿಕೆ ಕರೆಗಳು ಬರ್ತಾವೆ ಅಂತೇಳಿ. ರಾತ್ರಿ 11:11 ಸುಮಾರು ಬರಲಿಕ್ಕತ್ತಾವ, 12 ಸುಮಾರು ಆಗಿದೆ. ಈ ರೀತಿ ಬರಲಿಕ್ಕತ್ತಾವ, ನಾಳೆ ಬೆಳಗ್ಗೆ ಎದ್ದು ನಾನು ಪೊಲೀಸರಿಗೆ ಭೇಟಿಯಾಗಿ ದೂರ ದಾಖಲಿಸ್ತೀನಿ ಅಂತೇಳಿ. ಅವಾಗಾದರೂ ಕಡಿಮೆ ಆಗಲಿಲ್ಲ. ಅದು ಹಾಕಿದ ಮೇಲೂ ಮತ್ತೆ ಕರೆ ಬಂದು ಅದಕ್ಕೆ ಅನಿವಾರ್ಯವಾಗಿ ಇವತ್ತು ಇನ್ನೊಬ್ಬರು ಇದು ಆಗಬಾರ್ದು ಅಂಥೇಳಿ ಇವತ್ತು ಅಂಜಂತಲ್ಲ, ಒಂದು ಜನತೆಗೆ ಗೊತ್ತಾಗಲಿ ಸತ್ಯಾಸತ್ಯತೆ ಯಾವ ನಂಬರ್ದಿಂದ ಬರಲಿಕ್ಕತ್ತಾವ. ಇದನ್ನು ನಾನು ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ನಂಬರ್ಗಳ ಸ್ಕ್ರೀನ್ಶಾಟನ್ನು ಇವತ್ತೆಲ್ಲ ಪ್ರಿಂಟ್ ತೊಗೊಂಡಿದ್ದೀನಿ, ಏನೇನು ಬರೀಬೇಕು ಬರೆದಿದ್ದೀನಿ.